ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ಬ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ವಿಡಿಯೋ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವನು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾನೆ ಕುತ್ಕೊಂಡು. ಬ್ರೇಕ್ಫಾಸ್ಟ್ ಇವತ್ತು ಅವನಿಗೆ ಇಲ್ಲಿಯೇ ಕೊಟ್ಟಿದ್ದು, ಕಿಚನಲ್ಲಿಯೇ. ರೀಸನ್ ಹಸ್ಬೆಂಡ್ ಇಲ್ಲ, ಅವನ ಜೊತೆಗೆ ನಾನು ಡೈನಿಂಗ್ ಟೇಬಲಲ್ಲಿ ಕುತ್ಕೊಂಡ್ರೆ ನನಗೆ ಮತ್ತೆ ಲೇಟ್ ಆಗತ್ತೆ ಅಂತ ಹೇಳಿ ಸೊ ಅವನಿಗೆ ಇಲ್ಲಿಯೇ ಕೊಟ್ಟಿದ್ದೀನಿ. ನಾನು ಮಖಾನ ಫ್ರೈ ಮಾಡ್ತಾ ಇದ್ದೀನಿ. ಅಡಿಗೆ ಕೂಡ ಆಗಬೇಕು, ಬ್ರೇಕ್ಫಾಸ್ಟ್ ಕೆಲಸ ಕೂಡ ಆಗಬೇಕು. ಹಸ್ಬೆಂಡ್ ಬರ್ತಾರೆ, ಅವರು ನಿನ್ನೆ ಒಂದು ನೈಟ್ ರೋಸಿಗೆ ಹೋದದ್ದು ಮಂಗಳೂರಿಗೆ. ನೆಕ್ಸ್ಟ್ ನಾನು ರೆಡಿಯಾಗಿ ಹೊರಟಿದ್ದೀನಿ, ಮಗುವಿಗೆ ಸ್ಕೂಲಿಗೆಲ್ಲ ಕಳಿಸಿದ್ದೀನಿ. ನಾನು ಹೊರಟಿದ್ದು ಒಂದು ಪೂಜೆ ಉಂಟು, ಮೀನ್ಸ್ ಚರ್ಚಿಗೆ ಹೋಗಲಿಕ್ಕೆ. ರಿಷಲಿದು ಅಜ್ಜ ತೀರ್ಕೊಂಡಿದ್ರು ಒಂದು ವಾರದ ಹಿಂದೆ, ಅವ್ರದ್ದು ಪೂಜೆ ಉಂಟು. ಸೊ ನಾನು ಅಲ್ಲಿ ಹೊರಟಿದ್ದು. ಹಸ್ಬೆಂಡ್ ಈಗ ಆಲ್ರೆಡಿ ರೀಚ್ ಆಗಿದ್ದಾರೆ, ನಾನು ಮತ್ತೆ ಅವರು ಹೊರಟಿದ್ದು. ಅವರು ಪ್ರೇಯರ್ಗೆ ಬರ್ಲಿಗೋಸ್ಕರನೇ ಬೇಗನೆ ಹೊರಟಿದ್ರು ಮಂಗಳೂರಿಂದ. ಸೊ ರೀಚ್ ಆಗಿದ್ದಾರೆ. 9:30 ಮಾರ್ನಿಂಗಿಗೆ ಇತ್ತು. ಸೊ ನಾವೀಗ ರೀಚ್ ಆಗಿದ್ದೀವಿ. ಬೆಳಿಗ್ಗೆ ಇದ್ದದ್ದು ಒಳ್ಳೇದಾಯ್ತು, ನನಗೆ ಮತ್ತೆ ವರ್ಕಿಗೆ ಸಹ ಹೋಗ್ಲಿಕ್ಕೆ ಈಸಿ ಆಗತ್ತೆ. ಇದು ನಮ್ಮ ಮಡಂತ್ಯಾರ್ ಚರ್ಚ್. ನಮಗೆ ಚರ್ಚ್ ಸೇಮ್, ರಿಷಲ್ಗೆ ಮತ್ತು ನನಗೆ. ಇದರ ಮೊದಲು ನಾನು ಹೇಳಿದ್ದೀನಿ ನಮಗೆ ಇಬ್ಬರಿಗೂ ಸಹ ಸೇಮ್ ಚರ್ಚ್ ಅಂತ ಹೇಳಿ. ನೆಕ್ಸ್ಟ್ ನಾನು ಪೂಜೆ ಆದ ನಂತರ ತೆಗೆದ ವಿಡಿಯೋ. ನಾವೀಗ ಹೋಗ್ತಾ ಇರೋದು ಸಿಮೆಟ್ರಿಗೆ. ಸಿಮೆಟ್ರಿಯಲ್ಲಿ ಫಸ್ಟ್ ಹೋಗಿ ಅಲ್ಲಿ ಪ್ರೇಯರ್ ಮಾಡಿ, ಅದರ ನಂತರ ಮಿನಿ ಹಾಲಲ್ಲಿ ಶ್ರದ್ಧಾಂಜಲಿ, ಅಂದರೆ ಅಲ್ಲಿ ಕೂಡ ಒಂದು ಚಿಕ್ಕ ಪ್ರೇಯರ್ ಉಂಟು. ನೆಕ್ಸ್ಟ್ ಇಲ್ಲಿ ಮಿನಿ ಹಾಲಲ್ಲಿ ಸಹ ಒಂದು ಚಿಕ್ಕ ಪ್ರೇಯರ್ ಇತ್ತು, ಇಲ್ಲಿ ಪ್ರೇಯರ್ ನಡೀತಾನೆ ಉಂಟು. ಪ್ರೇಯರ್ ಆದ ನಂತರ ಸ್ನ್ಯಾಕ್ಸ್ ಇತ್ತು, ಅಂದರೆ ತಿಂಡಿ. ನಾವು ಅದನ್ನು ತಗೊಂಡು ರಪ್ಪ ತಿಂದ್ಕೊಂಡ್ವಿ, ಬಿಕಾಸ್ ನನಗೆ ಮತ್ತೆ ಮತ್ತೆ ಕಾಲ್ ಬರ್ತಾ ಇತ್ತು ಬರಲಿಕ್ಕೆ. ಈಗ ಕ್ರಿಸ್ಮಸ್ ಸೀಸನ್ ಆಗಿರೋದ್ರಿಂದ ನಮಗೆ ಬೇಗ ಹೋಗಬೇಕಾಗ್ತದೆ. ಸೊ ನೆಕ್ಸ್ಟ್ ನಾನು ನನ್ನ ಹಸ್ಬೆಂಡಿಗೆ ಒಂದು ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡಿದೆ, ಮತ್ತೆ ಬಂದು ರೀಚ್ ಆದದ್ದು ಸಲೂನಲ್ಲಿ. ಪಾಪ ಇವರೆಲ್ಲ ರೆಡಿ ಮಾಡಿಯೇ ಇಟ್ಟಿದ್ರು. ಹೈಡ್ರಾ ಫೇಶಿಯಲ್ ಒಂದು ಕಡೆ ನಡಿಲಿಕ್ಕಿತ್ತು, ಒಂದು ಕಡೆ ರೋಲ್ ಆನ್ ರೆಡಿ ಮಾಡಿಟ್ಟಿದ್ರು. ವ್ಯಾಕ್ಸ್ ರೋಲ್ ಆನ್ ತುಂಬ ಒಳ್ಳೆ ವ್ಯಾಕ್ಸ್, ಮಾಡ್ಕೊಳ್ಬಹುದು. ಟ್ಯಾನಿಂಗ್ಸ್ ಅದರಲ್ಲಿ ರಿಮೂವ್ ಆಗುತ್ತೆ. ನಾರ್ಮಲ್ ವ್ಯಾಕ್ಸ್ಗಿಂತ ರೋಲ್ ಆನ್ ವ್ಯಾಕ್ಸಲ್ಲಿ ಸ್ವಲ್ಪ ಜಾಸ್ತಿಯೇ ಟ್ಯಾನ್ ಹೋಗುತ್ತೆ. ಅದರ ನಂತರ ನಾವು ತುಂಬ ಬ್ಯುಸಿ ಆದ್ವಿ. ಇದು 2 days ಇದು ವಿಡಿಯೋ. ಇವತ್ತು ನನಗೆ ಬೋಟ್ಯಾಕ್ಸ್ ಉಂಟು, ಮತ್ತು ಒಂದು ಹೈಡ್ರಾ ಉಂಟು, ಹೈಡ್ರಾ ಫೇಶಿಯಲ್. ಬೋಟ್ಯಾಕ್ಸ್ ಆ್ಯಕ್ಚುಲಿ ನಾನು ಮರ್ತದ್ದು, ಮೀನ್ಸ್ ನಾನು ಅಂದ್ಕೊಂಡೆ ನಾಳೆ ಅಂತ, ಅದು ನೋಡಿದರೆ ಇವತ್ತಂತೆ. ಸೊ ಈಗ ರಪ್ಪ ರೆಡಿಯಾಗಿದ್ದೀನಿ, ಫಾಸ್ಟ್ ಹೇಗಾದರೂ ಮಾಡಿ. ಬಿಕಾಸ್ ಅವಳು ಪಾಪ ಮೆಸೇಜ್ ಮಾಡಿದರು, ನಾನು ಸಂಡೇ ಅಂತ ಅಂದ್ಕೊಂಡೆ, ಅದು ನೋಡಿದರೆ ಸ್ಯಾಟರ್ಡೆ ಅಂತೆ. ಸೊ ಇದು ನನ್ನ ನ್ಯೂ ಟಾಪ್. ನಾನು ಮೊನ್ನೆ ಇದ್ರದ್ದು ಶಾರ್ಟ್ ಹಾಕಿದ್ದೆ, ಚೆನ್ನಾಗಿ ಉಂಟು. ಆಜಿಯೋದಲ್ಲಿ ತೊಗೊಂಡಿದ್ದು. ಮತ್ತು ಅದೇ ಅವ್ರದ್ದು ನಾವು ಇವತ್ತು ಬಂದವ್ರದ್ದು ಬೋಟ್ಯಾಕ್ಸ್ ಆಲ್ರೆಡಿ ನಾವು ಮಾಡಿದ್ದೀವಿ. ಬೋಟ್ಯಾಕ್ಸ್ ಲಾಂಗ್ ಟೈಮಿಗೆ ಬರಲ್ಲ, 60 ವಾಷಸ್ ಅಂತ ಹೇಳ್ಬೋದು. ಅವ್ರದ್ದು ಆಲ್ರೆಡಿ ಆಗಿದೆ 60 ವಾಷಸ್. ಸೊ ಈಗ ಹೋಗಿ ಅವ್ರದ್ದು ಹೇರ್ ಕಂಡೀಷನ್ ನೋಡಬೇಕು. ಅವ್ರು ತುಂಬಾ ಕೇರ್ ಮಾಡಿದ್ದಾರೆ, ಬರ್ತಾರೆ ಅವ್ರು ಯಾವತ್ತೂ ಕೂಡ. ನೋಡೋಣ ಏನಾಗುತ್ತೆ. ಇಲ್ಲಿ ಇವ್ರದ್ದು ಹೇರ್ ವಾಶ್ ನಡೀತಾ ಉಂಟು. ಇವರು ವಿಡಿಯೋಸಿಗೆ ಓಕೆ ಅಂತ ಹೇಳಿದರು. ಸೊ ನಾವು ವಿಡಿಯೋ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ. ರಿಷಲ್ ಇಲ್ಲಿ ವಾಶ್ ಮಾಡ್ತಾ ಇದ್ದಾಳೆ. ಇವತ್ತು ಸ್ವಲ್ಪ ಬ್ಯುಸಿಯೇ ಉಂಟು, ಬಿಕಾಸ್ ಇದು ಕ್ರಿಸ್ಮಸ್ ಸೀಸನ್. ಹೈಡ್ರಾ ಮಾಡಲಿಕ್ಕೆ ಸಹ ಉಂಟು ಒಂದು. ಸೊ ನೆಕ್ಸ್ಟ್ ಇಲ್ಲಿ ಬಂದು ರಿಷಲ್ ಆಲ್ರೆಡಿ ಕ್ರೀಮ್ ತೆಗಿಲಿಕ್ತಾ ಇದ್ದಾಳೆ. ಇವ್ರದ್ದು ಹೇರ್ ಆಫ್ಟರ್ 8 months ಮಾಡ್ತಾ ಇರೋದು, ಒಳ್ಳೆ ಕೇರ್ ಮಾಡಿದ್ದಾರೆ. ಸೊ ಇವ್ರದ್ದು ಹೆವಿ ಕರ್ಲಿ ಇದ್ದದ್ದು ಮೊದಲು, ಅದು ಆಫ್ಟರ್ ಬೋಟ್ಯಾಕ್ಸ್ ಅವ್ರದ್ದು ಶಾಂಪೂಸ್, ಕಂಡೀಷ್ನರ್, ಸಿರಮ್ಸ್ಗಳಿಂದ ಸ್ವಲ್ಪ ಮೈಲ್ಡ್ ಕರ್ಲ್ ಬಂದಿದೆ. ಮತ್ತೆ ನಾನು ಲಂಚಿಗೆ ಬಂದದ್ದು. ನಾನು ವಿಡಿಯೋಸ್ ತೆಗ್ದಿಲ್ಲ ಮಧ್ಯದಲ್ಲಿ, ನನಗೆ ಲಂಚಿಗೆ ಬರುವಾಗ 2 o'clock ಆಗಿ ಹೋಗಿದೆ. ಮತ್ತು ನಾನು ಲಂಚ್ ಪ್ಯಾಕ್ ಮಾಡಿ ಹೊರಟೆ, ಬಿಕಾಸ್ ನಾವು ಯಾವತ್ತೂ ಕೂಡ ಸ್ಮೂತ್ನಿಂಗ್, ಸ್ಟ್ರೈಟ್ನಿಂಗ್ ಆ ಥರ ಲಾಂಗ್ ಪ್ರೊಸೆಸ್ಸಿನವರು ಬೆಳಿಗ್ಗೆಯಿಂದ ಸಂಜೆ ಬಂದರೆ ನಾವು ಫುಡ್ ಕೊಡ್ತೀವಿ. ನೆಕ್ಸ್ಟ್ ಮಧ್ಯದಲ್ಲಿಯೇ ಪೆಟ್ರೋಲ್ ಸಹ ಕಡಿಮೆ ಅಂತ ಅನಿಸಿತು, ಅಲ್ಲಿಂದ ಫ್ಯೂಯಲ್ ಹಾಕ್ಸ್ಕೊಂಡು ಮತ್ತೆ ಹೊರಟಬೇಕೀಗ. ಅದೇ ಆಗೋದು, ನನಗೆ ಟೈಮೇ ಸಿಗಲ್ಲ ಒಂದು ಫ್ಯೂಯಲ್ ಹಾಕಲಿಕ್ಕೂ ಸಹ. ನೆಕ್ಸ್ಟ್ ಇವರು ಆಲ್ರೆಡಿ ಸ್ಟ್ರೈಟ್ನಿಂಗ್ ಸ್ಟಾರ್ಟ್ ಮಾಡಿದ್ರು ನಾನು ಬರುವಾಗ. ನನಗೇನು ಊಟಕ್ಕೆ ಹೋಗಲಿಕ್ಕೆ ಲೇಟ್ ಆಗಿತ್ತು, ತುಂಬಾ ಕೆಲಸಗಳಿದ್ವು. ಹೈಡ್ರಾ, ರೋಲ್ ಆನ್ ವ್ಯಾಕ್ಸ್, ಫೇಶಿಯಲ್ಸ್ ಆ ಥರ. ಹಾಗಾಗಿ ಇವತ್ತು ಆಲ್ಮೋಸ್ಟ್ ಬೋಟ್ಯಾಕ್ಸ್ ನೀತವೇ ಮಾಡಿದ್ದು. ಮತ್ತು ನೆಕ್ಸ್ಟ್ ಹೊರಗಡೆ ಒಂದು ಸೌಂಡ್ ಕೇಳಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಹೊರಗೆ ಬಂದು ನೋಡಿದರೆ ಇಲ್ಲಿ ಮಾರ್ಚ್ ಫಾಸ್ಟ್ ಮಾಡಿ ಹೋಗ್ತಾ ಇದ್ರು.
ಇವರು ಸೀಕ್ರೆಟ್ ಹಾರ್ಟ್ ಮಕ್ಕಳಿದ್ದಾರೆ. ಅದರ ನಂತರ ಬೇರೆ ಯಾವ ಸ್ಕೂಲ್ ಉಂಟು ಅಂತ ನನಗೆ ಗೊತ್ತಾಗಿಲ್ಲ. ಬಟ್ ಕ್ಯೂಟ್ ಕಾಣಿಸ್ತಾ ಇದ್ರು. ಈ ತರ ಮಾರ್ಚ್ ಫಾಸ್ಟ್ ಎಲ್ಲ ಮಾಡಿ ಹೋಗುವಾಗ ನಮ್ಮ ಸ್ಕೂಲ್ ಡೇಸ್ದು ನೆನಪು ಬರುತ್ತೆ. ನಾವು ಆಗ ಸ್ಕೂಲ್ ಡೇಸ್ ಅಲ್ಲಿ ಹೋಗುವಾಗ ನಾವು ಒಂದು ವೇಳೆ ಸ್ಕೌಟ್ ಗೈಡ್ಸ್ ಅಲ್ಲಿ ಇದ್ರೆ ನಮಗೆ ಹಳೆ ವಿದ್ಯಾರ್ಥಿಗಳು ಯಾವುದು ಬಟ್ಟೆ ಬಿಟ್ಕೊಂಡು ಹೋಗ್ತಿದ್ರು ಆ ಬಟ್ಟೆಯೇ ಯೂಸ್ ಮಾಡ್ಲಿಕ್ಕೆ ಇರ್ತಾ ಇತ್ತು. ತುಂಬಾ ಕಡಿಮೆ ಜನ ಸ್ಟಿಚ್ ಮಾಡಿಸೋದು. ನೀವು ಯಾರು ಕೂಡ ಈ ತರ ಬೇರೆಯವರು ಅಂದ್ರೆ ಎಕ್ಸ್ ಸ್ಟೂಡೆಂಟ್ಸ್ಗಳು ಹಾಕಿದ್ದ ಬಟ್ಟೆ ನೀವು ಯೂಸ್ ಮಾಡಿದಿದ್ರೆ ಕಮೆಂಟ್ ಮಾಡಿ. ನಾನ್ ಮಾಡಿದ್ದೀನಿ. ನಮ್ಮ ಪೇರೆಂಟ್ಸ್ಗಳು ಯೂನಿಫಾರ್ಮ್ ಬಿಟ್ಟು ಮತ್ತೆ ಸ್ಕೌಟ್ ಗೈಡ್ಸ್ ಇದು ಬಟ್ಟೆಗೆ ಸ್ಟಿಚಿಂಗಿಗೆ ಅಮೌಂಟ್ ಕೊಡುವಷ್ಟು ರಿಚ್ ಏನಿರಲಿಲ್ಲ. ಬಟ್ ಆ ಲೈಫಿಗೆ ಮತ್ತು ಈಗಿನ ಲೈಫಿಗೆ ತುಂಬಾ ಡಿಫ್ರೆಂಟ್ ಉಂಟು. ಈಗ ಮಕ್ಕಳಿಗೆ ವ್ಯಾಲ್ಯೂವೇ ಇಲ್ಲ. ಈಗ ಜಸ್ಟ್ ಚಡ್ಡಿ ಟೈಟ್ ಆದ್ರೂ ಸಹ ಇನ್ನೊಂದು ಸ್ಟಿಚ್ ಮಾಡಿ ಕೊಡಿಸ್ತಾರೆ. ನಾನು ಕೂಡ ನನ್ನ ಮಗನಿಗೆ. ಬಟ್ ಕಷ್ಟಪಟ್ಟಿದ್ರಿಂದ ನಮಗೆ ಒಂದು ಹಾರ್ಡ್ ವರ್ಕ್ ಮಾಡುವಷ್ಟು ಈಗ ತಾಕತ್ತುಂಟು. ಸೊ ನೆಕ್ಸ್ಟ್ ಇವ್ರದ್ದು ಹ್ಯಾರ್ ಈ ತರ ಬಂದಿದೆ. ಅವರಿಗೆ ಸಹ ತುಂಬಾ ಖುಷಿಯಾಗಿದೆ. ನೀತ ವಿಡಿಯೋ ತೆಗಿತಾ ಇದ್ಲು. ಇವಳು ಆಕ್ಚುಲಿ ನಮಗೆ ಆಲ್ಮೋಸ್ಟ್ ಯಾವತ್ತೂ ಕೂಡ ಫ್ರೆಂಡ್ಲಿ. ಅದಕ್ಕೋಸ್ಕರ ಜೋರಾಗಿ ನಗೆಡ್ತಾ ಇದ್ರು ನಾವು ವಿಡಿಯೋ ಮಾಡೋದನ್ನ ನೋಡಿ. ಸೊ ನೆಕ್ಸ್ಟ್ ಅವರಿಗೆ ನಾವು ಕೂಪನ್ ಕೊಡ್ತಾ ಇದ್ವಿ. ನಾವು ಅಬೌವ್ 500 ಬಿಸ್ನೆಸ್ ಮಾಡಿದವರಿಗೆ ಲಕ್ಕಿ ಕೂಪನ್ ಕೊಡ್ತೀವಿ. ಅದರ ಡ್ರಾ Jan 1ಗೆ ಉಂಟು. ಹಾಗೆ ಅಬೌವ್ 3000 ಮೇಲೆ ಬಿಸ್ನೆಸ್ ಮಾಡಿದ್ರು ಕೂಡ ಗಿಫ್ಟ್ ಕೊಡ್ತೀವಿ. ನೆಕ್ಸ್ಟ್ ನಾನು ರೆಡಿ ಆಗಿದ್ದು ಜಿಮ್ಮಿಗೆ ಹೋಗ್ಲಿಕ್ಕೆ. ಇವತ್ತು ಜಿಮ್ಮಲ್ಲಿ ಕಾಂಪಿಟೇಷನ್ ಉಂಟು. ನನಗೆ ಯಾವುದ್ರಲ್ಲಿ ಸಹ ಬರೋದಿಲ್ಲ ಅಂತ ಗೊತ್ತುಂಟು. ಬಟ್ ಈಗ ಒಂದು ರೆಡಿಯಾಗಿ ಹೋಗೋದು ಎಂಜಾಯ್ ಆಗ್ಬೋದು ಅಂತ ಹೇಳಿ. ಹಾಗೆ ನಾನು ನೆಕ್ಸ್ಟ್ ಮನೆ ಹತ್ರ ಹೋಗಿ ಹಸ್ಬೆಂಡಿಗೆ ಮತ್ತೆ ಮಗನನ್ನು ಪಿಕಪ್ ಮಾಡಿ ಕರ್ಕೊಂಡು ಬಂದೆ. ಬಿಕಾಸ್ ಅವರಿಗೆ ಕೂಡ ಎಂಜಾಯ್ ಆಗತ್ತೆ ಅಂತ ಹೇಳಿ. ಹಸ್ಬೆಂಡ್ ಕೂಡ ಈಗ ಮನೆಯಲ್ಲೇ ಇರೋದ್ರಿಂದ ಅವರಿಗೆ ಸಹ ಬೋರ್ ಆಗತ್ತೆ ಪಾಪ. ನೆಕ್ಸ್ಟ್ ಇಲ್ಲಿ ಸ್ಟಾರ್ಟ್ ಆಗಿದೆ. ரெண்டு கை ஜோடிஸ் அது கை தாட்டி போட்டுனா ಒಂಜಾತು போட்டு ரெண்டு காப்புன தப்புன்னு இந்த blood circulation ನೀಟ್ ಆದ ಹಾಪುನು ಸೊ ಅಂಜಾದು ಕೈ ತಾಟಿ ಕೊಡು ಸೊ ಫಸ್ಟ್ ಆಫ್ ಆಲ್ ಈ ಸೈಡ್ ಇದು ಅವಾರ್ಡ್ಸ್ಗಳು ನನಗೆ ಒಂದು ಕೂಡ ಸಿಕ್ಕಿಲ್ಲ. ಆಗ್ಬೋದಾ? ನನಗೆ ಸಿಗಲ್ಲ ಅಂತಾನು ಗೊತ್ತಿತ್ತು. ಸೊ ನೆಕ್ಸ್ಟ್ ಇಲ್ಲಿ ಗರ್ಲ್ಸ್ ಜಿಮ್ ಅಲ್ಲಿ ಸ್ವಲ್ಪ ಕಡಿಮೆನೆ. ಮತ್ತೆ ಸ್ವಲ್ಪ ಕಡಿಮೆ ಜನನು ಕೂಡ ಬಂದಿದ್ರು. ಅಂದ್ರೆ ಲೈಕ್ ಎಲ್ಲ ಗರ್ಲ್ಸ್ಗಳು ಕೂಡ ಬಂದಿರಲಿಲ್ಲ. ತುಂಬಾನೇ ಎಂಜಾಯ್ ಆಯ್ತು. ಈ ಹ್ಯಾಟಿಕಲ್ಲಿ ಸಹ ಈ ತರ ಒಂದು ಫ್ರೀ ಟೈಮ್ ನಮಗೋಸ್ಕರ ತೆಗೆಯೋದು ತುಂಬಾನೇ ಇಂಪಾರ್ಟೆಂಟ್. ಮತ್ತೆ ಅವರು ಇವತ್ತು ಗೇಮ್ಸ್ ತರ ಜಾಸ್ತಿ ಯೂಸ್ ಮಾಡಿದ್ರು. ಕಾಂಪಿಟೇಷನ್ ಸ್ವಲ್ಪ ಕಡಿಮೆ ಯೂಸ್ ಮಾಡೋದ್ರಿಂದ ನಮಗೆ ತುಂಬಾನೇ ಎಂಜಾಯ್ ಆಯ್ತು. ಇಲ್ಲಿ ಅವರೊಂದು ಕ್ವಶನ್ ಕೇಳಿದ್ರು, ನನಗೆ ಆನ್ಸರ್ ಬಂದಿಲ್ಲ. ನಮಗೆ ಯಾರಿಗೂ ಸಹ ಬಂದಿಲ್ಲ. ಸೊ ನೆಕ್ಸ್ಟ್ ಗೇಮ್ಸ್ ಸ್ಟಾರ್ಟ್ ಆಗತ್ತೆ. ಇಲ್ಲಿ ನನ್ನ ಮಗ ಎಂಜಾಯ್ ಮಾಡ್ತಾ ಇದ್ದಾನೆ. ಅವನು ನನ್ನ ಜೊತೆಗೆ ಜಿಮ್ಮಿಗೆ ಬಂದು ಬಂದು ಈಗ ಅವನಿಗೆ ಅಭ್ಯಾಸ ಆಗಿದೆ. ನೆಕ್ಸ್ಟ್ ಇಲ್ಲಿ ಪುಷಪ್ ಕಾಂಪಿಟೇಷನ್ ನಡೀತಾ ಉಂಟು. ಪುಷಪ್ ಅಲ್ಲಿ ನಾನು ಒಂದು ಕೂಡ ಪುಷಪ್ ಮಾಡಿಲ್ಲ. ನನಗೆ ಆಗೋದೇ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ನಾನು ಹೇಳಿದ್ದೆ ಕೂಡ ನಾನು ಬರಲ್ಲ, ನನ್ನ ಮರ್ಯಾದೆ ಹೋಗ್ತದೆ ಅಂತ. ಆದ್ರೂ ಸಹ ಕೇಳಲಿಲ್ಲ ಅವರು. ಸರ್ ಬರ್ಲಿಕ್ಕೆ ಹೇಳಿದ್ರು. ಸೊ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಗೇಮ್ ನಡೀತಾನೆ ಉಂಟು. ಇದರಲ್ಲಿ ನಮ್ಮ ಟೀಮ್ ವಿನ್ ಆಗಿತ್ತು. ನೆಕ್ಸ್ಟ್ ಬಾಯ್ಸ್ ಇದು ಪುಷಪ್ ಸ್ಟಾರ್ಟ್ ಆಗಿತ್ತು. ತುಂಬಾ ಜನ ಬಾಯ್ಸ್ ಇದ್ರು. ಬಾಯ್ಸ್ ಇದು ಕಾಂಪಿಟೇಷನ್ ತುಂಬಾ ಒಳ್ಳೆನೆ ನಡೆದಿದೆ ಅಂತ ಹೇಳ್ಬೋದು. ಕಾಂಪಿಟೇಷನ್ ತರ ಕಾಣಿಸ್ತಾ ಇತ್ತು. ನಮ್ಮದು ನಾವು ಟೈಮ್ ಪಾಸಿಗೆ ಹೋದಾಗೆ ಇತ್ತು. ನೆಕ್ಸ್ಟ್ ಇಲ್ಲಿ ಬ್ಲಾಂಕ್ಸ್ ನಡೀತಾ ಇತ್ತು. ಬ್ಲಾಂಕ್ಸ್ ನಾನೇ ಐ ಥಿಂಕ್ ಫಸ್ಟ್ ಬಿಟ್ಟಿದ್ದು. ಹೌದು, ಸ್ವಲ್ಪ ಹೊತ್ತು ನಿಂತಿದ್ದೆ. ನಾನೇ ಫಸ್ಟ್ ಬಿಟ್ಟದ್ದು ಕೈ. ನೆಕ್ಸ್ಟ್ ಇವರು ಬ್ಲ್ಯಾಕ್ ಟಿ ಶರ್ಟ್ ಇದ್ದವರು. ಫಸ್ಟ್ ಬಂದದ್ದು ಆಕ್ಚುಲಿ ಡೈನಾ ಅಂತ. ಅವರು ನನ್ನ ಜೊತೆಗೆ ಇದ್ದಾರಲ್ಲ, ಫ್ಲವರ್ ಟೀ ಶರ್ಟ್ ಹಾಕಿದ್ದು, ಅವರು ಫಸ್ಟ್ ಬಂದಿದ್ದಾರೆ. ಪುಷಪ್ಸ್ ಅಲ್ಲಿ ಇವರು ವೈಟ್ ಟಿ ಶರ್ಟ್ ಹಾಕಿದ್ರಲ್ಲ, ಅವರು ಬಂದದ್ದು. ಎರಡೇ ಗೇಮ್ಸ್ ಆಟ ಆಡಿಸಿದ್ದು ಅವರು ಆಕ್ಚುಲಿ ಕಾಂಪಿಟೇಷನ್ ಅಲ್ಲಿ, ಗರ್ಲ್ಸಿಗೆ ಬಾಯ್ಸಿಗೆ ಕೂಡ. ಸೊ ಅದೇ ಬಾಕಿ ಐಟಮ್ಸ್ ಲೈಕ್ ನಾರ್ಮಲ್ ಕೈಂಡ್ ಆಫ್ ಗೇಮ್ಸ್ ಆಟ ಆಡಿಸಿದ್ರು. ಅದಕ್ಕೋಸ್ಕರ ತುಂಬಾನೇ ಎಂಜಾಯ್ ಆಯ್ತು. ಅದೇ ನನಗೆ ಟ್ರೈನರ್ ಹೇಳ್ತಾ ಇದ್ರು, ಡೈಲಿ ಮಾಡುವಾಗ ಒಂದು ಸ್ವಲ್ಪ ಹೊತ್ತು ನಿತ್ಕೊಂತ ಹೇಳಿದ್ರೆ ರಪ್ಪ ಬಿಡ್ತೀಯ, ಇವತ್ತು ಹೇಗೆ ನಿಂತಿದೀಯ, ಹಾಗಂದ್ರೆ ನಾಟಕ ಮಾಡ್ತಾ ಇದ್ದದ್ದು ನೀನಂತ ಅವ್ರು ಹಾಗೆ ಹೇಳುವಾಗ್ಲೇ ನಾನು ಡಬ್ಬ ಅಂತ ಬಿದ್ದದ್ದು. ನೆಕ್ಸ್ಟ್ ನಾನು ಬಂದು ಡೈನನಿಗೆ ಸಪೋರ್ಟ್ ಮಾಡಿದ್ದು. ಡೈನ ಸಪೋರ್ಟ್ ಅಂತ ಹೇಳಿದ್ರೆ ನಾವೆಲ್ಲ ಒಟ್ಟಿಗೆ ಸೇರಿದ್ದು. ಅಂದ್ರೆ ನಾನು ಮತ್ತೆ ಡೈನ ಆಲ್ಮೋಸ್ಟ್ ಒಟ್ಟಿಗೆ ಒಂದು 15 ಡೇಸ್ 10 ಡೇಸ್ ಡಿಫ್ರೆನ್ಸ್ ಇರ್ಬೋದು ಜಿಮ್ಮಿಗೆ ಸೇರುವಾಗ. ಮತ್ತೆ ನಾವು ಫಸ್ಟ್ ಅಲ್ಲಿ ಮಕ್ಕಳಿಗೆ ಹಾಲಿಡೇ ಇರೋದ್ರಿಂದ ಏಪ್ರಿಲ್ ಟೈಮಲ್ಲಿ ಜಾಯಿನ್ ಆದದ್ದು. ನಾವು ಆಗ ಕಾಲ್ ಮಾಡಿ ಒಂದೇ ಟೈಮಿಂದ ಆಗ್ಲಿಂದ ಬರ್ತಾ ಇದ್ದೀವಿ. ಈಗ ಸ್ವಲ್ಪ ಟೈಮಿಂಗ್ ಚೇಂಜಸ್ ಆಗತ್ತೆ. ಬಟ್ ಅಲ್ಲಿ ನನ್ಗೆ ಅವ್ರು ಆಗ್ಲೇಬೇಕಿತ್ತು ವಿನ್. ಬೇರೆಯವ್ರ ಮೇಲೇನು ಹಾಗೆ ಬರಬಾರ್ದಂತ ಅಲ್ಲ,
ಒಂದು ಬಾಂಡಿಂಗ್ ಇರುತ್ತೆ ಅಲ್ಲ. ಎಲ್ಲಾರೂನು ಇಷ್ಟ, ಬಟ್ ಅವ್ರು ಸ್ವಲ್ಪ ಜಾಸ್ತಿ ಇಷ್ಟ ಅಂತ. ಮತ್ತೆ ಅವ್ರು ನನಗೆ ಮೊದಲಿಂದಾನು ಪರಿಚಯ. ಹಾಗೆ ಅವ್ರು ನನಗೆ ವಿನ್ ಆದದಕ್ಕೆ ತುಂಬ ಖುಷಿ ಆಯಿತು. ನೆಕ್ಸ್ಟ್ ಇಲ್ಲಿ ಮ್ಯೂಸಿಕಲ್ ಚೇರ್ ಥರ ಹಾಗೆ ಗೇಮ್ಸ್ ಆಟ ಆಡಿಸಿದ್ರು. ಇದು ಕೂಡ ಒಳ್ಳೆದಿತ್ತು. ತುಂಬ ಜನ ಇದ್ರು ಫಸ್ಟಲ್ಲಿ, ಮತ್ತೆ ಲಾಸ್ಟಲ್ಲಿ ತೆಗೆದ ವಿಡಿಯೋ ನಾನು. ಇಲ್ಲಿ ಇಬ್ಬರೇ ಇದ್ದಾರೆ. ಲಾಸ್ಟ್ ವಿನ್ ಆದದ್ದು ಇವರು ಬ್ಲೂ ಟೀ ಶರ್ಟ್ನವರು. ಮತ್ತೆ ತುಂಬಾನೇ ಗೇಮ್ಸ್ ಆಟ ಆಡಿಸಿದ್ರು. ನೆಕ್ಸ್ಟ್ ಇವರು ಲೇಟ್ ಆಗತ್ತೆ ಅಂತ ಹೇಳಿ ಇವರಿಗೆ ಗಿಫ್ಟ್ ಮತ್ತು ಅವಾರ್ಡ್ ಕೊಟ್ಟಿದ್ದು. ಇವರು ಬ್ಲ್ಯಾಂಕಲ್ಲಿ ಐ ಥಿಂಕ್ ಸೆಕೆಂಡ್ ಬಂದದ್ದು ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಅವರು ಗಿಫ್ಟ್ ಕೊಟ್ಟು ಹೋಗಿ ಬಿಟ್ಟಿದ್ರು. ಸೊ ಅವರಿಗೆ ಇದು ಹಾಕ್ಲಿಕ್ಕೆ ಇತ್ತು, ಶಾಲ್ ಲೈಕ್ ಈ ಥರ. ಅದು ನನಗೆ ಹೇಳಿದ್ರು ಸ್ವಲ್ಪ ಹಾಕ್ಬೋದಾ ಅಂತ ಹೇಳಿ. ಅದಕ್ಕೆ ನಾನು ಕೇಳ್ತಾ ಇದ್ದೆ ಹೇಗೆ ಹಾಕೋದು, ಹೀಗೇನಾ ಹಾಗೆ ಅಂತ ಹೇಳಿ. ಸೊ ಇವರಿಗೆ ಫೋಟೋ ಬೇಕಾದದ್ದು, ಸೊ ಅವ್ರು ತೆಗ್ದಿದ್ದಾರೆ ಪಾಪ. ನೆಕ್ಸ್ಟ್ ಇಲ್ಲಿ ಬಾಯ್ಸ್ ಇದು ಪುಷಪ್ಸ್ ನಡೀತಾ ಉಂಟು. ಎಬೋ ಎಷ್ಟು ಜನ ಇದ್ರು ಪುಷಪ್ಸಿಗೆ ಈ ಟೈಮಲ್ಲಿ, ಅಂದರೆ ಸೆಕೆಂಡ್ ಥರ್ಡ್ ಟರ್ಮಲ್ಲಿ. ಸೊ ನೆಕ್ಸ್ಟ್ ಇವ್ರದ್ದು ಐ ಥಿಂಕ್ ಇವರು ಲಾಸ್ಟ್ ಮಾಡಿದ್ದು 11 ಯಾ 12 ಮಿನಿಟ್ಸಿಗ ಅಂತ. ಎಲ್ಲ ಒಂದೊಂದೇ ಹೋಗ್ತಾ ಹೋದ್ರು. ಲಾಸ್ಟ್ ಇಬ್ಬರೇನೋ ಇದ್ರು. ನೆಕ್ಸ್ಟ್ ನಮಗೆ ಎಲ್ಲರಿಗೂ ಒಂದೊಂದು ಬಲೂನ್ಸ್ ಕೊಟ್ಟಿದ್ರು. ಅದನ್ನ ಬ್ಲೋ ಮಾಡಿ ನಾವು ಡಾನ್ಸ್ ಮಾಡಿದ್ವಿ. ನನ್ನದು ಡಾನ್ಸ್ ಇದು ವಿಡಿಯೋ ಅಷ್ಟು ಸಿಕ್ಕಿಲ್ಲ. ಅದು ಹಾಗೇನೆಲ್ಲ ವಿಡಿಯೋಗ್ರಫಿ ಯಾರು ಮಾಡ್ತಾರೆ ಅವ್ರದ್ದು ವಿಡಿಯೋಸ್ ತೆಗೆದುಕೊಳ್ಳಿಕ್ಕೆ ಸ್ವಲ್ಪ ಕಷ್ಟವೇ. ಮತ್ತೆ ನೆಕ್ಸ್ಟ್ ಆ್ಯಕ್ಚುಲಿ ಈ ಬಲೂನ್ಸನ್ನು ನಮಗೆ ಬ್ಲಾಸ್ಟ್ ಮಾಡಲಿಕ್ಕೆ ಇತ್ತು. ಯಾರ್ದು ಬಲೂನ್ ಲಾಸ್ಟಲ್ಲಿ ಇರುತ್ತೆ ಆ ಥರ. ಸೊ ನಮ್ಮದು ಫಸ್ಟ್ ಗರ್ಲ್ಸ್ ಇದು ಎಲ್ಲರದು ಇತ್ತು, ಯಾರು ಕೂಡ ಹೊಡಿಲಿಕ್ಕೆ ಬಂದಿಲ್ಲ. ನೆಕ್ಸ್ಟ್ ಒಡೆದೋಗಿದೆ, ನನ್ನದು ಕೂಡ ಹೊಡೆದಿದೆ. ಗುದ್ದಾಟ ಮಾಡ್ಕೊಳ್ತಾನೇ ಇದ್ರು. ತುಂಬಾನೇ ಖುಷಿ ಆಯಿತು, ಎಂಜಾಯ್ ಆಯಿತು. ಒಂದು ಹೆಕ್ಟಿಕ್ ಲೈಫಲ್ಲಿ ಈ ಥರ ಫ್ರೀಯಾಗಿ ಒಂದು ಕಡೆ ಹೋಗೋದು ತುಂಬಾನೇ ಒಳ್ಳೆಯದು. ನನಗೆ ಇವತ್ತು ಬ್ಯುಸಿ ಇದ್ದದ್ದಕ್ಕೆ ನಾನು ಅಂದ್ಕೊಂಡಿದ್ದೆ ನಾನು ಬರ್ಲಿಕ್ಕೆ ಆಗಲ್ಲ ಅಂತ. ಅವ್ರು ಆ್ಯಕ್ಚುಲಿ 4 o'clock ಹೇಳಿದ್ದು, ಮತ್ತು 6 o'clockಗೆ ಸ್ಟಾರ್ಟ್ ಮಾಡಿದ್ರಿಂದ ನನಗೆ ಸಿಕ್ಕಿತು. ಈ ಮೊದಲು ನಾನು ಹೇಳಿದ್ದೆ ನನಗೆ ತುಂಬಾನೇ ಸಪೋರ್ಟ್ ಮಾಡ್ತಾರೆ ಜಿಮ್ಮಲ್ಲಿ ಅಂತ. ಪಾಪ ಅವರು ನನ್ನದು ಕೆಲಸ ಆಗುವ ತನಕ ನನಗೆ ವೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಮತ್ತೆ ಕಾಲ್ ಮಾಡಿ ಹೇಳಿದ್ದಾರೆ ಇನ್ನೂ 10 ನಿಮಿಷ ಆಗ್ತದೆ, ಇನ್ನೂ 10 ನಿಮಿಷದಲ್ಲಿ ಸ್ಟಾರ್ಟ್ ಆಗ್ತದೆ ಅಂತ. ಸೊ ನನಗೆ ಅದರಿಂದ ಸಿಕ್ಕಿತ್ತು. ನೆಕ್ಸ್ಟ್ ಇವರು ವೈಟ್ ಶರ್ಟ್ ಹಾಕಿದ್ದು ಎಲ್ವಿಶ್ ಅಂತ, ಅವ್ರದ್ದು ಜಿಮ್ ಇದು. ಅವರಿಬ್ಬರು ನಿಮಗೆ ಗೊತ್ತಿರುವ ಹಾಗೆ ಟ್ರೈನರ್ಸ್. ಅವರಿಬ್ಬರು ಟ್ರೈನರ್ ಆಗಿರ್ತಾರೆ. ಮತ್ತು ಇಲ್ಲಿ ಲಾಸ್ಟ್ ಥ್ಯಾಂಕ್ ಯು ನಡೀತಾನೆ ಇತ್ತು. ಮಡಂತ್ಯರಲ್ಲಿ ಒಳ್ಳೆ ಜಿಮ್ ಆಗಿರೋದ್ರಿಂದ ತುಂಬ ಜನರಿಗೆ ಹೆಲ್ಪ್ ಆಗಿದೆ, ನೀಡೆಡ್ ಇತ್ತು. ನೆಕ್ಸ್ಟ್ ಬಂದು ಇವರು ಇವತ್ತು ಜ್ಯೂಸ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದು. ಇವತ್ತಿನ ಜ್ಯೂಸ್ ಇವರ ಸೈಡಿಂದ. ಇವರು ಆ್ಯಕ್ಚುಲಿ ಜ್ಯೂಸ್ ಇದು ಓನರ್. ನಾನು ಶೇರ್ ಮಾಡ್ತೀನಿ ಅವರ ಜ್ಯೂಸು ಆಲ್ಮೋಸ್ಟ್ ಎಲ್ಲ ಶಾಪಲ್ಲಿ ಸಹ ಉಂಟು. ಇಲ್ಲಿ ಲಾಸ್ಟ್ ಒಂದು ಫೋಟೋಸ್ ಮತ್ತು ವಿಡಿಯೋಸ್ ನಡೀತಾ ಉಂಟು. ಆಲ್ಮೋಸ್ಟ್ ಎಲ್ಲರೂ ಇದ್ದೀವಿ, ಅರ್ಧ ಜನ ಹೋಗಿ ಆಗಿದೆ, ಲೇಟ್ ಆಗಿದೆ ಅಂತ ಹೇಳಿ. ಸೊ ನೆಕ್ಸ್ಟ್ ಇದು ಜ್ಯೂಸ್ ಇವತ್ತಿದು ಇದೇ ಅವರು ಆಗ ಹೇಳಿದೆ ನಾನು ಜ್ಯೂಸಿದ ಓನರ್ ಅಂತ ಹೇಳಿ. ನೆಕ್ಸ್ಟ್ ಬಂದು ಕಟ್ಲೆಟ್ ಮತ್ತು ಜ್ಯೂಸ್ ಎಲ್ಲರಿಗೂ ಕೊಟ್ಟಿದ್ರು. ಕಟ್ಲೆಟ್ ಸಹ ತುಂಬಾ ಒಳ್ಳೆದಿತ್ತು, ಜ್ಯೂಸ್ ಸಹ ತುಂಬ ಒಳ್ಳೆದಿತ್ತು. ಇಲ್ಲಿ ನನ್ನ ಮಗ ಕುಡಿತಾ ಇದ್ದಾನೆ. 1 ರೌಂಡ್ ಕೆಳಗೆ ಹೋಗಿ ಸರಿ ಗಟ್ಟಿ ತಿಂದು ಬಂದಿದ್ದಾನೆ. ಅವನಿಗೆ ಇಲ್ಲಿ ಕೂತು ಬೇಜಾರಾದದ್ದಕ್ಕೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ನಾನು. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ಥ್ಯಾಂಕ್ ಯು ಸೋ ಮಚ್.